ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ವಾ? ಮಧ್ಯಾಹ್ನದ ನಂತರ ಕೆಲಸಕ್ಕೆ ಬರ್ತಿಲ್ವಾ ನೌಕರರು? ಬೆಳಗ್ಗೆ ಕೆಲಸಕ್ಕೆ ಹಾಜರ್, ಊಟದ ನಂತರ ಚಕ್ಕರ್. ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಹೊರಗುತ್ತಿಗೆ ನೌಕರ ರಾಘವೇಂದ್ರನಿಂದ ಕರ್ತವ್ಯ ಲೋಪವಾಗಿದೆ. ಆಸ್ಪತ್ರೆಯ ಪ್ರಯೋಗಶಾಲಾ ವಿಭಾಗದ ಹೊರಗುತ್ತಿಗೆ ನೌಕರ ಈ ರಾಘವೇಂದ್ರ ಬಡ ರೋಗಿಗಳಿಂದ ಹಣ ಪೀಕ್ತಾ ಇದ್ದಾನೆ. ಈ ರಾಘವೇಂದ್ರ ಪೊಲಿಟಿಕಲ್ ಪ್ರಭಾವ ಬಳಸಿ ಹಣ ದೋಚುವ ಕೆಲಸ ಮಾಡ್ತಿದ್ದಾನೆ. ರಾಘವೇಂದ್ರನಿಗೆ ಇದೆಯಾ ತುಮಕೂರು ಡಿಎಚ್ಒ ಕುಮ್ಮಕ್ಕು? ಮೇಲಧಿಕಾರಿಗಳ ನೋಟಿಸ್ಗೂ ಕೇರ್ ಮಾಡದೆ ಉಡಾಫೆ ಹೊಡಿತಾ ಇದ್ದಾನೆ. ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತೆ ರಾಘವೇಂದ್ರನ ವರ್ತನೆ ಇದೆ. ಆರೋಗ್ಯ ಸಚಿವರೇ, ಈತನ ವಿರುದ್ಧ ಕ್ರಮ ಯಾವಾಗ? ಸಾರ್ವಜನಿಕರಿಂದ ರಾಘವೇಂದ್ರನ ಅಮಾನತಿಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ಹೊರಗುತ್ತಿಗೆ ನೌಕರನಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ರಾಘವೇಂದ್ರ ಎಂಬಾತ ಬೆಳಗ್ಗೆ ಕೆಲಸಕ್ಕೆ ಬಂದು ಮಧ್ಯಾಹ್ನ ಕರ್ತವ್ಯಕ್ಕೆ ಚಕ್ಕರ್ ಹೊಡೆಯುವ ಅಭ್ಯಾಸವನ್ನ ಮಾಡಿಕೊಂಡಿದ್ದಾನೆ. ಇದರ ಜೊತೆಗೆ ಬಡ ರೋಗಿಗಳ ಬಳಿ ಹಣವನ್ನ ಪೀಕುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಈತನಿಗೆ ತುಮಕೂರು ಡಿಎಚ್ಒ ಚಂದ್ರಶೇಖರ್ ಅವರ ಕುಮ್ಮಕ್ಕಿದೆ ಅಂತೇಳಿ ನಾಗರಿಕರು, ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈತನ ವಿರುದ್ಧ ಸಂಘಟನೆಗಳೇನಾದ್ರೂ ಧ್ವನಿ ಎತ್ತಿದ್ರೆ ಹಲವಾರು ರಾಜಕೀಯ ವ್ಯಕ್ತಿಗಳಿಂದ ಪ್ರಭಾವ ಬೀರಿಸಿ, ಅಂದ್ರೆ ಫೋನ್ ಕಾಲ್ ಮಾಡಿಸಿ ಮುಖಂಡರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಈ ರಾಘವೇಂದ್ರ ಮಾಡ್ತಾ ಇದ್ದಾನೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳ ಬಳಿ ಬೇರೆಯವರ ಫೋನ್ ಪೇಗೆ ಹಣ ವರ್ಗಾವಣೆ ಮಾಡಿಕೊಂಡು ಈತನ ಹಣದಾಸೆಗೆ ಕರ್ತವ್ಯ ಲೋಪವನ್ನ ಎರಗಿಸುತ್ತಾ ಇದ್ದಾನೆ. ಇದ್ರ ಜೊತೆಗೆ ಕೆಲಸಕ್ಕೂ ಸಹ ಸರಿಯಾಗಿ ಬರದೆ ಮಧ್ಯಾಹ್ನದೊತ್ತು ಚಕ್ಕರ್ ಹೊಡೆಯುವ ಅಭ್ಯಾಸವನ್ನ ಮಾಡ್ಕೊಂಡಿದ್ದಾನೆ. ಈ ಹಿಂದೆ ಈತನ ವಿರುದ್ಧ 2024ರಲ್ಲಿ ಕುಣಿಗಲ್ ಸಾರ್ವಜನಿಕ ಆಸ್ಪತ್ರೆಯಿಂದ ಅಮಾನತಾಗಿದ್ದ, ಸಸ್ಪೆಂಡ್ ಆಗಿದ್ದ. ಇದೇ ತುಮಕೂರು ಡಿಎಚ್ಒ ಚಂದ್ರಶೇಖರ್ ಇವರನ್ನ ಸಸ್ಪೆಂಡ್ ಮಾಡಿದ್ರು. ನಂತರ ಇದೇ ಚಂದ್ರಶೇಖರ್ ಎಂಬುವರು ಕರ್ತವ್ಯಕ್ಕೆ ಮತ್ತೊಮ್ಮೆ ನಿಯೋಗವನ್ನು ಮಾಡಿದ್ದಾರೆ. ನಂತರ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 7 ತಿಂಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದ್ದ ಅಂತ ತಿಳಿದು ಬಂದಿದೆ. ಮತ್ತೆ ಕುಣಿಗಲ್ಗೆ ಈತನನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದ್ರಿಂದ ತುಮಕೂರು ಡಿಎಚ್ಒ ಕುಮ್ಮಕ್ಕೇನಾದ್ರೂ ಇದೆಯಾ? ಈತನ ಕರ್ತವ್ಯ ಲೋಪಗೆ ಅಥವಾ ಉಡಾಫೆ ತನಕ್ಕೆ, ಈತನ ಬೇಜವಾಬ್ದಾರಿತನಕ್ಕೆ, ಲಂಚ ಹೊಡೆಯೋದಕ್ಕೆ ತುಮಕೂರು ಡಿಎಚ್ಒ ಏನಾದರೂ ಕುಮ್ಮಕ್ಕು ಕೊಡ್ತಾ ಇದ್ದಾರಾ ಅಂತ ಅನುಮಾನಗಳು ಸಹ ವ್ಯಕ್ತವಾಗಿದ್ದಾವೆ. ಸಾರ್ವಜನಿಕರು ಕೂಡ ಈ ಬಗ್ಗೆ ಸಖತ್ತು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ, ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಮೇಲಧಿಕಾರಿಗಳು ಈ ರಾಘವೇಂದ್ರನಿಗೆ ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು ಸಹ ನೋಟಿಸ್ಗೂ ಉತ್ತರ ಕೊಡದೆ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾನೆ ಹೊರಗುತ್ತಿಗೆ ನೌಕರ ರಾಘವೇಂದ್ರ. ಎಷ್ಟು ಬಾರಿ ಬುದ್ಧಿ ಹೇಳಿದ್ರೂ ಸಹ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿದ್ದಾನೆ ಅಂತ ಹೇಳಿ ಮುಖ್ಯ ವೈದ್ಯಾಧಿಕಾರಿಗಳು ಆರೋಪವನ್ನ ಮಾಡಿದ್ದಾರೆ. ಕುಣಿಗಲ್ನ ಮುಖ್ಯ ವೈದ್ಯಾಧಿಕಾರಿಗಳು